ಶ್ರೀ ಗುರು ವಚನದಿಂದ ಅಧಿಕ ಸುದಯುಂಟೆ ಅಂತ ಬಹಳ ಸುಂದರವಾಗಿ ಹೇಳಿದರು. ಸದ್ಗುರುನಾಥನ ವಚನಾಮೃತಕ್ಕಿಂತ ಶ್ರೇಷ್ಠವಾದ ಅಮೃತ ಇನ್ನೊಂದಿಲ್ಲ. ಶ್ರೇಷ್ಠವಾದ ಅಮೃತ ಇರಬೇಕಂದ್ರೆ ಸದ್ಗುರುನಾಥನ ವಚನದಲ್ಲಿ. ಇಲ್ಲರಿ ಸ್ವರ್ಗ ಲೋಕಾದಿಗಳಲ್ಲಿ ಇದೆಲ್ಲ ಅಮೃತ, ಎಲ್ಲರೂ ಪುಣ್ಯ ಮಾಡಿ ಯಜ್ಞ ಯಾಗ ಹೋಮ ಜಪ ತಪಾದಿಗಳ ಮೂಲಕವಾಗಿ ಸ್ವರ್ಗಲೋಕದ ಅಮೃತವನ್ನು ಪಾನ ಮಾಡ್ತಾರಂತೆ ಶಾಸ್ತ್ರ ಹೇಳ್ತಾವೆ ಅಂತಂದರೆ ಅಮೃತ ಇದೆ, ಅದು ಶಾಶ್ವತವಾದದ್ದಲ್ಲ. ಶಾಶ್ವತವಾದಲ್ಲ. ಕ್ಷೀಣೇ ಪುಣ್ಯ ಮೃತ್ಯಲೋಕಂ ವಿಸಂತಿ. ಆ ಪುಣ್ಯ ಮುಗಿಯೋ ತನಕ ಅಲ್ಲಿ ಅಮೃತ ಸಿಗ್ತದೆ. ಜೇಬಿನಾಗ ದುಡ್ಡು ಹಾಕ್ಕೊಂಡು ಹೋಗಿ ನಾವು ಬೊಂಬೈದಲ್ಲಿ ಹೋಟೆಲ್ನಾಗ ಉಳಿದ್ರೆ ನಿಮ್ಮ ದುಡ್ಡು ಇರೋ ತನಕ ಇಟ್ಕೊಳ್ತಾರೆ. ದುಡ್ಡು ಮುಗಿದ ಕೂಡಲೇ ಹೋಗ್ರಿಪ್ಪ ನಿಮ್ಮ ಊರಿಗೆ ಅಂತಾರೆ. ಹಂಗೆ ಇಲ್ಲಿ ಯಜ್ಞ ಯಾಗ ಹೋಮ ಜಪ ತಪ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿ ಆ ಪುಣ್ಯದ ಪ್ರಭಾವದಿಂದ ನಾವು ಸ್ವರ್ಗಲೋಕಕ್ಕೆ ಹೋಗ್ತೀವಿ. ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ ಅಸ್ತಂತಿ ದಿವ್ಯಾನ್ ದಿವಿದೇವ ಭೋಗಾನ್ ಅಂತೆ ಶ್ರುತಿ ಹೇಳ್ತದೆ. ಯಾರು ಪುಣ್ಯ ಕಾರ್ಯಗಳನ್ನು ಯಜ್ಞಾದಿ ಪುಣ್ಯ ಕಾರ್ಯಗಳನ್ನು ಮಾಡಿ ಆ ಪುಣ್ಯದ ಪ್ರಭಾವದಿಂದ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ದೇವತಾದಿ ಸೀರೆಗಳನ್ನು ಧಾರಣ ಮಾಡ್ತಾರೆ. ಆದರೆ ಅದು ಶಾಶ್ವತ ಅಲ್ಲ. ಇಲ್ಲಿ ನೀವು ಪುಣ್ಯ ಮಾಡಿದಿರೋ ತನಕ ಇಟ್ಕೊಳ್ತಾರೆ ಅವ್ರು. ಕ್ಷೀಣಿ ಪುಣ್ಯ ನೀವು ಮಾಡಿದ ಪುಣ್ಯ ಎಲ್ಲ ಮುಗೀತಪ್ಪ ಅಂದರೆ ಮತ್ತೆ ಲೋಕ ಮತ್ತೆ ಇಲ್ಲೇ ಬರಬೇಕು. ನಾವು ಇಲ್ಲೇ ಬರಬೇಕು. ಇದು ಹುಟ್ಟು ಸಾವು ಪಾತಕ ಅಂತ ಭವಬಂಧನ ಬಿಡಿಸೋಂಗಿಲ್ಲ ಆ ಅಮೃತ. ಆದರೆ ಜನನ ಮರಣ ರೂಪಾತ್ಮಕವಾದಂಥ ಭವದುಃಖವನ್ನು ಬಿಡಿಸಿ ಶಾಶ್ವತವಾದ ಸುಖವನ್ನು ಅನುಗ್ರಹಿಸಿ ನಮ್ಮನ್ನು ಮುಕ್ತರನ್ನಾಗಿ ಮಾಡುವುದು ಸದ್ಗುರುನಾಥನ ವಚನಾಮೃತ. ಸದ್ಗುರುನಾಥನ ಮುಖಾಂತರ ಬಂದಂಥ ವಚನಾಮೃತ ಏನು ಮಾಡ್ತದೆ ಅಂದರೆ ನಮಗೆ ಜನನ ಮರಣ ರೂಪಾತ್ಮಕವಾದಂಥ ಭವದುಃಖವನ್ನು ಬಿಡಿಸಿ ಶಾಶ್ವತವಾದ ಸುಖ. ಹೇಗೆ ಯಥಾ ನದ್ಯ ಚಂದಮಾನ ಸಮುದ್ರೇ ಅಸ್ತಂ ಗಚ್ಚಂತಿ. ಎಲ್ಲ ನದಿಗಳು ಹೋಗಿ ಸಮುದ್ರ ಸೇರಿ ಸಮುದ್ರವೇ ಆಗುತ್ತವೆ, ಹೊರತಾಗಿ ಮತ್ತೊಂದಾಗಲ್ಲ. ತಥಾ ವಿದ್ವಾನ್ ನಾಮ ರೂಪಾದಿಮುಕ್ತ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ ಅಂತ ಶ್ರುತಿ ಹೇಳ್ತದೆ. ಅದರಂತೆ ಸದ್ಗುರುನಾಥನಿಗೆ ಶರಣಾಗತರಾಗಿ ಸದ್ಗುರುನಾಥನ ಕೃಪಾ ಕಟಾಕ್ಷದ್ವಾರ ಯಥಾರ್ಥ ಜ್ಞಾನವನ್ನು ನಾವು ಮಾಡಿಕೊಂಡದ್ದಾದರೆ ಜನನ ಮರಣ ರೂಪಕ್ಕಂಥ ಭವವನ್ನು ಹೋಗಿಬಿಡ್ತದೆ, ಮುಕ್ತರಾಗ್ಬಿಡ್ತೀವಿ. ಆದ್ದರಿಂದ ಆ ಅಮೃತ ಶಾಶ್ವತವಾದದ್ದು. ಸದ್ಗುರುನಾಥನ ಕೃಪಾದ್ವಾರ ಪ್ರಾಪ್ತಿಯಾದಂಥ ಜ್ಞಾನಾಮೃತ ಅದು. ಅದಕ್ಕೆ ಜ್ಞಾನಾಮೃತನೇ ತೃಪ್ತಸ್ಯ ಕೃತಕೃತ್ಯಸ್ಯ ಯೋಗಿನಃ ಅಂತ ಹೇಳ್ತಾರೆ. ಜ್ಞಾನಾಮೃತ ತೃಪ್ತರಾದಂಥವರು ಯೋಗಿಗಳು, ಮಹಾತ್ಮರು, ಜ್ಞಾನಿಗಳು. ಅವರು ಆ ಜ್ಞಾನಾಮೃತವನ್ನು ಪಾನ ಮಾಡಿ ಅಮರರಾಗಿಬಿಡ್ತಾರೆ. ಜನನ ಮರಣ ಅನ್ನುವ ಭವಬಾಧಿನ ಕಳ್ಕೊಂಡು ಬಿಡ್ತಾರೆ. ನಿತ್ಯ ಶುದ್ಧವಾದ ಆನಂದದಲ್ಲಿ ರಮಮಾನ ಮಾಡ್ತಾ ಇರ್ತಾರೆ. ಅಂಥ ಆನಂದ ನಾವು ಪಡ್ಕೊಳ್ಬೇಕು. ಅದಕ್ಕಾಗಿ ಬಂದದ್ದು ಮನುಷ್ಯ ಜನ್ಮ. ನಾವೆಲ್ಲ ಈಗ ಮಾನವರಾಗಿ ಹುಟ್ಟಿವೆಲ್ಲ ಯಥಾರ್ಥ ಜ್ಞಾನವನ್ನು ಸದ್ಗುರುವಿನ ಮುಖಾಂತರ ಅರಿತು ಆ ಜ್ಞಾನದ ಸುಧೆಯಲ್ಲಿ ನಾವು ತಲ್ಲೀನರಾದದ್ದಾದರೆ, ಆ ಪಾನವನ್ನು ಮಾಡಿದ್ದಾದರೆ ಅಮರರಾಗ್ತೀವಿ. ಅಂಥ ಜ್ಞಾನವನ್ನು ಸದ್ಗುರುಗಳ ಮುಖಾಂತರ ತಿಳ್ಕೊಳ್ಬೇಕು. ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳ್ತದೆ ಶ್ರುತಿ. ಆ ಅಮೃತ ಸ್ವರೂಪವನ್ನು ಅರಿಯೋದಕ್ಕೋಸ್ಕರವಾಗಿ, ಆ ಅಮೃತವನ್ನು ಪಾನ ಮಾಡಿ ಅಮರರಾಗುವುದಕ್ಕೋಸ್ಕರವಾಗಿ ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಬೇಕಂತ ಹೇಳ್ತದೆ ಶಾಸ್ತ್ರ ವೇದಗಳು. ಗುರುವಿನ ಸನ್ನಿಧಾನಕ್ಕೆ ಹೋಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಕೃಪೆಯನ್ನು ಪಡ್ಕೊಂಡ ತಸ್ಮೈ ವಿದ್ವಾನ್ ಉಪಸನ್ನಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಿಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದೋ ತತ್ವತೋ ಬ್ರಹ್ಮವಿದ್ಯಾಂ ಅಂತ ಹೇಳ್ತದೆ. ತಸ್ಮೈ ಅಂತ ಸದ್ಗುರುನಾಥನಿಗೆ ನಾವು ಶರಣಾಗತರಾಗಿ ಅವರಿಗೆ ಸೇವಾದಿಗಳ ಮೂಲಕವಾಗಿ ಅವರನ್ನು ತೃಪ್ತಿಪಡಿಸಿ ಅವರಿಂದ ನಾವು ಯಥಾರ್ಥ ಜ್ಞಾನವನ್ನು ಜೀವಬ್ರಹ್ಮರ ಅಭೇದ ಜ್ಞಾನವನ್ನು ಮಾಡಿಕೊಂಡ ನಿತ್ಯ ಸುಖವನ್ನು ಪಡ್ಕೊಳ್ಬೇಕಾಗೈತೆ. ಅದಕ್ಕಾಗಿ ಬಂದದ್ದು ಮನುಷ್ಯ ಜನ್ಮ. ನರಜನ್ಮ ಬರೀ ವಿಷಯಾದಿಗಳನ್ನು ಭೋಗಿಸೋದಕ್ಕೋಸ್ಕರವಲ್ಲ. ಅನೇಕ ಜನ್ಮಗಳು ಹೋಗ್ಯಾವ, ಅನೇಕ ಜನ್ಮಗಳು ವಿಷಯಾದಿಗಳಿಗೆ ಹೋಗ್ಯಾವ. ಈ ವಿಷಯಾದಿಗಳನ್ನು ತ್ಯಾಗ ಮಾಡಿ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಗುರುಗಳಿಗೆ ನಾವು ಶರಣಾಗತರಾಗಿ ಆ ತತ್ವವನ್ನು ತಿಳ್ಕೊಂಡಾಗ ನಾವು ಅಮರರಾಗ್ತೀವಿ, ಮುಕ್ತರಾಗ್ತೀವಿ, ಧನ್ಯರಾಗ್ತೀವಿ. ಅದಕ್ಕೆ ಶಾಸ್ತ್ರಗಳಲ್ಲಿ ಹೇಳ್ತದಲ್ಲ, ವೇದ ಆಗಮ ಎಲ್ಲವೂ ಹೇಳ್ತಾವೆ. ನೀವು ಧನ್ಯರಾಗಬೇಕಾದ್ರೆ ಗುರು ಸನ್ನಿಧಾನಕ್ಕೆ ಹೋಗ್ಬೇಕಂತಾರವು.
ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತರಾಗಿ ನಾವು ಯಥಾರ್ಥ ಜ್ಞಾನವನ್ನು ಮಾಡಿಕೊಳ್ಬೇಕು. ಜೀವ ಬ್ರಹ್ಮರ ಯಥಾರ್ಥ ಜ್ಞಾನ, ಜೀವ ಅಂದ್ರೇನು, ಬ್ರಹ್ಮ ಅಂದ್ರೇನು ಅನ್ನುವುದನ್ನು ಗುರುಗಳ ಮುಖಾಂತರ ತಿಳ್ಕೊಳ್ಬೇಕು. ಅದನ್ನು ಜೀವ ಅಂದ್ರೇನು, ಬ್ರಹ್ಮ ಅಂದ್ರೇನು ಇವುಗಳನ್ನು ವಿಮರ್ಶವಾಗಿ ಮಾಡಿಕೊಂಡು ಗುರುಗಳ ಮುಖಾಂತರವಾಗಿ ಅರ್ಥದ್ದಾದರೆ ನಾವು ಜನನ ಮರಣ ಅನ್ನುವ ಭವದುಃಖದಿಂದ ಬಿಡುಗಡೆ ಆಗ್ತೀವಿ, ಅಮರರಾಗ್ತೀವಿ, ದಂಡರಾಗ್ತೀವಿ. ಅಂಥದ್ದನ್ನು ಪಡ್ಕೊಳ್ಳೋದಕ್ಕಾಗಿ ಬಂದದ್ದು ಮನುಷ್ಯ ಜನ್ಮ. ಮನುಷ್ಯ ಜನ್ಮ ಬರೀ ವಿಷಯಗಳನ್ನು ಭೋಗಿಸೋದಕ್ಕೋಸ್ಕರವಲ್ಲ, ಯಥಾರ್ಥ ಜ್ಞಾನ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇದ್ ಅಂತ ಹೇಳ್ತಿರಲ್ಲ ಶಾಸ್ತ್ರ. ಹಾಗೆ ಆ ಪೂರ್ಣ ಜ್ಞಾನವನ್ನು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿಯೇ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತರಾಗಿ ನಾವು ನಮ್ಮನ್ನು ಅರ್ಥದ್ದಾದರೆ ನಾವು ಧನ್ಯರಾಗ್ತೀವಿ. ಆ ಧನ್ಯತ್ವವನ್ನು ಪಡ್ಕೊಳ್ಳಿಕ್ಕೆ ಬಂದಂಥ ನಾವುಗಳು ವ್ಯರ್ಥವಾಗಿ ಈ ಮಾನವ ಜನ್ಮವನ್ನು ಕೆಡಿಸಿಕೊಳ್ಳಬಾರ್ದು, ಇದನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಸಾರ್ಥಕ ಆಯುಷ್ಯಮೇವದರೊಳಗೆ ಅಂತ ಹೇಳ್ಯಾರ. ಆಯುಷ್ಯ ಇರೋದ್ರೊಳಗಾಗಿನೇ ಅಂತಪ್ಪ ಶ್ರೋತ್ರಿಯ ಗುರುಗಳಿಗೆ ಶರಣಾಗತರಾಗಿ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತರಾಗೋಣ, ಧನ್ಯರಾಗೋಣ.